ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ನಾನಿವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಮನೇಲಿ ಬಿರಿಯಾನಿ ರೆಸಿಪಿ ಹೆಂಗಿರುತ್ತೆ, ನಾನು ಮಾಡೋ ಬಿರಿಯಾನಿ ಹೆಂಗಿರುತ್ತೆ ಅಂತ ನೀವೆಲ್ಲರೂ ಕೂಡ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ಬಿರಿಯಾನಿ ಮತ್ತು ಗ್ರೇವಿ ಮಾಡ್ತಾ ಇದ್ದೀವಿ. ಬಿರಿಯಾನಿಗೆ ಫಸ್ಟು ನಾನು ತೇಜು ಚಿಕನ್ ಬಿರಿಯಾನಿ ಮಸಾಲ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನಾರ್ಮಲಾಗಿ ಲೈಟಾಗಿರಲಿ ಮಸಾಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಆಯಿಲು ಅಷ್ಟು ಹಾಕ್ಕೊಳ್ಳಿ. ಇದು ಬಿರಿಯಾನಿಗೆ, ಇದು ಗ್ರೇವಿಗೆ, ಇದು ಬಿರಿಯಾನಿಗೆ ಮಸಾಲ, ಇದು ಗ್ರೇವಿಗೆ ಮಸಾಲ. ನಾನಿವತ್ತು ರೆಡ್ ಕಲರ್ ಟ್ರೈ ಮಾಡ್ತಾ ಇದ್ದೀನಿ ಗ್ರೇವಿಗೆ. ಆಮೇಲೆ ಈರುಳ್ಳಿ ಟೊಮೆಟೊ ಎಕ್ಸ್ಟ್ರಾ ಏನೇನು ಕುಯ್ಕೋಬೇಕು ಅದೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಅದು ಕುಯ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿದ ತುಪ್ಪ, ನಮ್ಮ ಅಜ್ಜಿ ಮಾಡಿದ್ದು. 2 ಸ್ಪೂನ್ ತುಪ್ಪ, ಚಕ್ಕೆ, ಒಂದು 4 ಚಕ್ಕೆ, ಲವಂಗ, ಆಮೇಲೆ 2 ಏಲಕ್ಕಿ. ಅದಾದಮೇಲೆ ಪಲಾವ್ಗೆ ಏನೇನು ಹಾಕ್ತೀವಿ ಸೇಮ್ ಅದೇನೇನಿರುತ್ತೆ ಅದನ್ನೆಲ್ಲ ಸ್ವಲ್ಪನೇ ಹಾಕಿ ಗೊತ್ತು, ಎಲ್ರಿಗೂ ಬಿರಿಯಾನಿ ಮಾಡೋಕ್ಕೆ ಬರುತ್ತೆ. ಆದರೆ ಒಂದು ವ್ಲಾಗ್ ಇರಲಿ ನಾನು ಮಾಡೋ ಬಿರಿಯಾನಿ ಅಂತ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಗಾಯ್ಸ್. ಆ್ಯಂಡ್ ಯಾವುದೇ ಥರ ರೆಸಿಪಿ ಬೇಕು ಅಂದರು, ಯಾವ ವೀಡಿಯೋಸ್ ಮಾಡಬೇಕು ಅಂದರು ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಡೂ ದಟ್ ವೀಡಿಯೋಸ್. ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋನೇ ಆಗಿಲ್ಲ ಗೈಸ್, ಆನೇ ಮಾಡಿರಲಿಲ್ಲ. ವೀಡಿಯೋನೇ ಆಗಿಲ್ಲ, ಅದು ಆನೇ ಮಾಡಿರಲಿಲ್ಲ. ಅದಾದಮೇಲೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ನೀರೆಲ್ಲ ಬಿಡ್ಕೋಬೇಕು. ಚಿಕನ್ದು ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಚೆನ್ನಾಗಿ ಫ್ರೈ ಆಗಬೇಕು ಗೈಸ್. ಈಗ ಗೊತ್ತಾಗ್ತಿದೆ ವೀಡಿಯೋಸ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಗೈಸ್. ನನ್ನ ಫಸ್ಟ್ ವ್ಲಾಗ್ ಇದು. ವ್ಲಾಗ್ ಮಾಡಬೇಕಾದ್ರೆ ಹಿಂಗೆ ಫೋನ್ ಇಟ್ಕೊಂಡು ಮಾಡಬೇಕಾದ್ರೆ ಕಷ್ಟ ಅನಿಸುತ್ತೆ. ಎಷ್ಟೊಂದು ಕ್ರಿಯೇಟರ್ಸು ದೇ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ಗುಡ್ ಜಾಬ್ ಗೈಸ್. ಟೊಮೆಟೊ ಹಾಕ್ಕೊಳ್ಳಿ, ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ. ಇವಾಗ ನಾನು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಗೈಸ್. ಅದು ತೇಜು ಬಿರಿಯಾನಿ ಮಸಾಲ. ಆಮೇಲೆ 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ ಬಿರಿಯಾನಿ ಮಸಾಲ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇಲ್ಲ. ನಮ್ಮ ಮನೇಲಿ ಖಾರ ತಿನ್ನಲ್ಲ ಗೈಸ್. ನಮ್ಮ ಮನೇಲಿ ಖಾರ ತಿನ್ನಲ್ಲ, ಅದರಲ್ಲೂ ನಮ್ಮ ಅಜ್ಜಿ ತಿನ್ನಲ್ಲ. ಅದಾದಮೇಲೆ ಗರಂ ಮಸಾಲ ಸ್ವಲ್ಪ, ಇದರಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲವಂಗ, ಈರುಳ್ಳಿ, ಅಗೇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಾರ್ ಗ್ರೇವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಹಾಕ್ಬಾರ್ದು ಅಂತ ಬಿರಿಯಾನಿಗೆ ಮೊಸರು ಹಾಕ್ಕೊಂಡಿದ್ದೀನಿ ಗೈಸ್. ಇವಾಗ ಗ್ರೇವಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫುಲ್ಲು ಹಸಿ ವಾಸನೆ ಹೋಗಿದೆ.
ಚಿಕನ್ ಹಾಕೊಳ್ಳೋದ ಇವಾಗ. ಚಿಕನ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿನ, ಇವು ಚೆನ್ನಾಗಿ ಫ್ರೈ ಆಗಲಿ ಗೈಸ್. ಅವಾಗ ಇಲ್ಲಿ 2.5 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮೇಯಿಸ್ಕೊಂಡು ಅಕ್ಕಿನ ಹಾಕೊಳ್ಳಿ. ಇನ್ನೂ ಯಾವ್ಯಾವ ಥರ ರೆಸಿಪಿ ಬೇಕು ನಿಮಗೆ ಕಾಮೆಂಟ್ ಮಾಡಿ, ನಾನು ಅದನ್ನ ಮಾಡ್ತೀನಿ ಗಾಯ್ಸ್. ಆ ಕಡೆ ಗ್ರೇವಿ, ಈ ಕಡೆ ಬಿರಿಯಾನಿ. ಈಗ ಗ್ರೇವಿಗೆ ಮಸಾಲ ಹಾಕ್ತಾ ಇದ್ದೀನಿ ಗೈಸ್. ಅದು ಉಸ್ಕಾಗ್ತೀಯಲ್ಲ ನೋಡು. ಗ್ರೇವಿ ರೆಡ್ ಕಲರ್ ಗ್ರೇವಿ ಮಾಡ್ತಾ ಇದ್ದೀನಿ ಇವತ್ತು. ನೋಡೋದ ಹೇಗೆ ಬರುತ್ತೆ. ಬಿರಿಯಾನಿ ಅಲ್ಲಿ ಅಕ್ಕಿ ಹಾಕಾಯ್ತು, ನೀರು ಹಾಕಾಯ್ತು. ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಕ್ಕೆ. ಇದು ಗ್ರೇವಿ ರೆಡಿ ಆಗ್ತಾ ಇದೆ. ರೆಡಿ ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಖಾರ ಎಲ್ಲ ಬೇಯಬೇಕು ಗೈಸ್. ಈಗ ಕ್ಲೋಸ್ ಮಾಡೋದ. ಬಿರಿಯಾನಿ ಆಗೋವರೆಗೂ ಕಾಯ್ತಾರೆ ಗೈಸ್. ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಈಗ ಗ್ರೇವಿಗೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ. ಇಷ್ಟೇ. ಚಿಕನ್ ಬಿರಿಯಾನಿ ಬೇಕಂತವ್ರಿಗೆ ಗೈಸ್. ಬಿರಿಯಾನಿ ಗ್ರೇವಿಗೆ ಬಂದು ಕೂತಿರೋದು, ಇಲ್ಲಾಂದ್ರೆ ಅಡುಗೆ ಮನೆಗೆ ಬರಲ್ಲ. ಈ ವಾಸನೆ ಐತಲ್ಲ ಅದಕ್ಕೆ ಬಂದು ಕೂತಿರೋದು. ಸೊಪ್ಪು ಹಾಕ್ತಾ ಇದೀನಿ ಗಾಯ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿರಿಯಾನಿ ಆಗಿದೆ ಗಾಯ್ಸ್. ಗ್ರೀನ್ ಕಲರ್ ಬಿರಿಯಾನಿ. ನಮ್ಮ ಅಜ್ಜಿ ಆಯ್ ಆಯ್ ಅಂತ ಐತೆ. ಇಲ್ಲಿ ಗ್ರೇವಿ ಬಾಯಲ್ಲಿ ನೀರು ಬರ್ತೈತೆ. ನಿಮ್ಗೂ ಬರ್ತೈತೆ ಅಲ್ವಾ? ಬಿರಿಯಾನಿ ಗ್ರೇವಿ ನೋಡಿ ಗೈಸ್. ಇದು ನನ್ನ ಪಪ್ಪಂಗೆ ಹಾಕೊಟ್ಟಿದ್ದೀನಿ. ಸಖತ್ತಾಗಿದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಗ್ರೇವಿ ಮತ್ತು ಬಿರಿಯಾನಿ ನಮ್ಮ ಪಪ್ಪ ಈಗ ತಿನ್ಬಿಟ್ಟು ಹೆಂಗೆ ಹೇಳ್ತಾರೆ ನೋಡೋದ ಟೇಸ್ಟ್ ಹೆಂಗಿದೆ ಅಂತ. ಸೂಪರ್. ತಿಂತೇನೆ. ಅದು ಹೆಂಗಪ್ಪ ಸೂಪರ್. ಹೆಂಗೈತಪ್ಪ ಗ್ರೇವಿ ಹಾಕೊಂಡು ತಿನ್ನೋ ಸ್ವಲ್ಪ. ಗ್ರೇವಿ ಹೆಂಗೈತೆ? ರೆಡ್ ಕಲರ್ ಗ್ರೇವಿ ಮಾಡಿದ್ದೀನಿ. ಹೆಂಗೈತೆ?
ಗ್ರೇವಿ ಹೆಂಗೈತೆ? ಚೆನ್ನಾಗೈತೆ ಸ್ವಲ್ಪ ಕೇಳು. ಅವ್ರ ಮಗ ಬಂದು ಕೂತಿದ್ದಾನೆ, ಅವ್ನಿಗೆ ಆಗ್ತಾರೆ ಈಗ ನೋಡಿ. ಬಿರಿಯಾನಿ ತಿಂದೆ ಗಾಯ್ಸ್, ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ನಿಮ್ಮ ಮನೇಲೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ದಟ್ಸ್ ಇಟ್ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ.